ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಆಗಿ ಮಾಡಿದ್ದೆ ಅಂತಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಿ ಆಮೇಲೆ ಮಿಕ್ಕಿದ್ದು ಏನಾದರೂ ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ದು. ಎಕ್ಸಾಕ್ಟ್ ಒಂದು 6 ಮಂತ್ಸಲ್ಲಿ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ 1ಕ್ಕೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗ್. ಸೊ ಆಲ್ಮೋಸ್ಟ್ ನಾವು ಈ ಟೈಮಲ್ಲಿ ಜೂನ್ ಜುಲೈ ಅಂದರೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಗುತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ಬೋದು, ದೊಡ್ಡ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡ ಪ್ರಾಜೆಕ್ಟು. ಸೆಂಟ್ರಲ್ ನಮಗೆ ಫಾರೆಸ್ಟ್ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತಂದ್ರೆ ಇನ್ಸ್ಟೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಸ್ಕೂಟಿಂಗ್ ಮಾಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರಲ್ಲಿ ಡೆಫಿನೆಟ್ ಇಂಟೆನ್ಷನ್ ಆ್ಯಂಡ್ ಯಾವಾಗ ನಾವು ಟೈಟಲ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡ್ವಿ. ನನ್ನ ತಲೆಗೆ ಶಿವನ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ ನನಗೆ ಈ ಟೈಟಲ್ ಏಳು ಮೇಲೆ ಅಂತಂದ್ರೆ ಶಿವನ್ ಬಿಟ್ಟರೆ ಯಾರು ಬಂದಿದ್ದು ಲಾಂಚ್ ಮಾಡೋಕ್ಕಾಗತ್ತೆ. ಹಾಗಾಗಿ ಅವನು ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು. ಆ್ಯಂಡ್ ಎಲ್ಲ ಬ್ಯಾಂಕಲ್ಲಿ ಕರ್ನಾಟಕದ ಎಲ್ಲ ಬ್ಯಾಂಕಲ್ಲೂ ಏಳುಮಲೆ ಅಂತ ಒಂದು ಊರು, ಮಹೇಶ್ವರ ಅಂತ ದೇವಸ್ಥಾನ, ಅದರದೊಂದು ಪವರ್ ಏನೇನದನ್ನ ಸಿನಿಮಾ ಮುಖಾಂತರ ಹೇಳಿದ್ರೆ ಭವಿಷ್ಯದ ಪ್ಲಾನ್ ಬೇರೆ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್. ನನಗೆ ಒಂದು ಎಲ್ಲರೂ ನಾವು ಹೋಗಿ ಎಷ್ಟು ನಾವು ಆ ಬ್ಯಾಕ್ಅಪ್ ಇಟ್ಕೊಂಡು ಆ ಭಾಷೆ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು. ಅದಕ್ಕೆ ಎಷ್ಟೋ ಮುಂಚೆನೇ ಜನ ಉದ್ಯೋಗ ಮಾಡ್ಕೊಂಡು ನಾಗರಾಜ ಸರ್ ಶಿವಣ್ಣ ಅದನ್ನ ಕೋಲಮನೆ ತಗೊಂಡು ಅವತ್ತು ಕೂಡ ನಮಗೆ ಎಜುಕೇಟ್ ಮಾಡ್ಕೊಂಡಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ ನಮಗೆ ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಇನ್ನೊಂದು ಕಥೆ ಎಕ್ಸೈಟ್ ಆಗಬೇಕು, ಅವಾಗ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮಲ್ಲಿ ಯಾರೋ ಒಂದು ನಾವೇನೊಂದು ಸೀನಿಯರ್ ಫಿಲ್ಲರ್ ಒಂದು ನೋಟ್ಬುಕ್ ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೋ ಓದಿದ್ದು ಅಂತ ಮಾರ್ಕ್ ಮಾಡ್ತೀವಲ್ಲ. ಹಂಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿ ಮಾಡಿಬಿಟ್ಟಿದ್ದ. ಜಡೇಶ್ ಏನ್ ಮಾಡ್ದ, ಈ ಜಡೇಶ್ ಬಂದ್ರು ಗುರುಕಿಶೋರ್ ಒಂದು ಕಥೆ ಹೇಳಿದ್ರು, ಲೈನ್ ಮಾಡಿದ್ರು, ಅಲ್ಲಿಂದ ಶುರು ಆಯ್ತು ಅಂತ ಜರ್ನಿ. ಕೊನೆಗೆ ತಿರುನಾಡು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟ್ ಕಾಟೂರ ಜಡೇಶ್ವರ್ ಬಂದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರು ಇಬ್ಬರಿಗೆ ಅಂತ ನಂತರ ಫಸ್ಟ್ ಅದೇ ಬಂದ್ರು. ಅವರು ಇಬ್ಬರು ಫ್ರೆಂಡ್ಸ್. ಸರ್ ನಾನು ಕಾಟೂರ ವರ್ಕ್ ಮಾಡಬೇಕು ಸರ್. ಇದು ಬೇರೆ ಯಾಕಪ್ಪ, ಆಲ್ರೆಡಿ ನೀನು ತುಂಬಾ ಸಿನಿಮಾಗಳು ದೊಡ್ಡಗಳಿಗೆ ನಾನು ರಿಲೀಸ್ ಮಾಡ್ತಿದ್ಯಾ, ನಿಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ? ಇಲ್ಲ ಸರ್ ನೀವು ನನ್ನ ಕೆಲಸ ಮಾಡಿ ಫಸ್ಟ್ ನಾನು ಮತ್ತೆ ಟ್ರೈ ಮಾಡ್ತೀನಿ, ನಾನು ವರ್ಕ್ ಮಾಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು. ಆಯ್ತು ಬನ್ನಿ ಅಂತಂದ್ಬಿಟ್ಟು ಕಾಟೂರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ಮಾಡ್ತಿದ್ದಂಗೆ ಸರ್ ಒಂದೇ ಏನು ಬೇರೆ ಸರ್ ಅಂತ ನೋಡ್ತಿದ್ದ ಅಂತ ಅಂದ್ಬಿಟ್ಟು ಕೆಳಗೆ ಶುರು ಮಾಡಿದೆ. ಕೇಳ್ತಾ ಇಲ್ಲ ಸರ್ ಇದನ್ನೆಲ್ಲ ಹಿಂಗೆಲ್ಲ ಅಂದ್ರೆ ಅವ್ನು ಏನು ಸ್ಟ್ರೆಂತ್ ಏನಂತಂದ್ರೆ ಏನ್ ಹೇಳಿದ್ರು ಕೇಳಿಸ್ಕೊಂಡು ಕಿವಿದೆ ಈಗ ತಗೊಳ್ಳಲ್ಲ. ಏನು ಅದನ್ನ ಟೇಬಲ್ ಆ ಕಡೆ ಕುತ್ಕೊಂಡು ಹೇಳಿಬಿಟ್ರೆ ಅದು ಕರೆಕ್ಟ್ ಆಗ್ಬಿಡುತ್ತಾ ಅನ್ನೋ ಜಡ್ಮೆಂಟ್ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ನಾನು ನಂಬಲ್ಲ ಆಗಲ್ಲ. ಬಟ್ ನನ್ನ ಮನಸ್ಸಿಗೆ ಒಪ್ಪಿಗೆಯನ್ನ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯನ್ ಮಾಡಿಕೊಂಡು ಒಂದು ಕಥೆ ನಾನು ಹೇಳ್ತೇನೆ, ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ಹೇಳಿರಲಿಲ್ಲ. ಅವನು ಆ ಥರ ಕೇಳಿರಲಿಲ್ಲ. ಬೇರೆ ಅವ್ರಿಗೆ ತಕ್ಷಣ ಪುಣ್ಯ ಅಂತಂದ್ರೆ ಅವರೇ ಅಂತ ಕೇಳಿದೆ, ಸರ್ ನೀವು ಬ್ಯಾಕ್ ಮಾಡಿ ಸರ್ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ. ಆಯ್ತು ಪುಣ್ಯ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಫೋನಲ್ಲಿ ನಮ್ಮ ಅಕೌಂಟ್ ರಾಜನೇ ಸರ್ ಹೇಳ್ತೀನಿ, ಸರ್ ಇದು ಒಂದು ಕಥೆ ಇದೆ ಅಂತ. ಸೊ ಅವ್ರು ಹೇಳ್ತಾರೆ ಇದು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆ ಅವರು ಅಕೌಂಟ್ ರಾಜನೇ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಐತೆ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದು ಏನಂತಂದ್ರೆ ಕನ್ನಡ ಚಿತ್ರರಂಗನ ಅಥವಾ ಚಿತ್ರರಂಗನದೇ ಮೈನಿಂಗ್ ಬೇಗ ಮೈನಿಂಗ್ ಮಾಡ್ದಂಗೆ ನಮ್ಗೆ ಬೇಗ ಚಿನ್ನ ಸಿಗುತ್ತೆ, ಒಂದೊಂದು ಲೇಟ್ ಚಿನ್ನ ಸಿಗುತ್ತೆ. ಚಿನ್ನ ಕಂಡು ಬರ ಇಲ್ಲ, ಚಿನ್ನ ಖಂಡಿತವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಇವತ್ತು ನಮ್ಮ ಸಿನಿಮಾ ಫಸ್ಟ್ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತ ಅಂತ ಕಳಿಸಿ ಆನಂದ್ ಅಡಿಗೆ ತಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಕಂಟೆಂಟ್ ಇರುವಂಥದ್ದು ಏನೋ ಬಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬಾ ಏನು ಚಿತ್ರರಂಗದಲ್ಲಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಅವಾಗಲೇ ನನ್ನ ಅಪ್ಪಿನ ಡೇಸ್ ಇದ್ದೇ ಇರುತ್ತೆ. ಫಸ್ಟ್ ಹಾಫ್ ಒಂದು 2-3 ಸಿನಿಮಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಒಂದು ಅದ್ಭುತ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು ಮ್ಯೂಸಿಕ್
ಅಂತ ಬೇರೆ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಿದೆಯಲ್ಲ, ಇಷ್ಟೇ ನಡೆಯೋ ಒಂದು ಕಥೆ ಇದು. ಒಂದು ರಿಯಲ್ ನಡೆದಂಥ ಇನ್ಸಿಡೆಂಟು, ಒಂದು ಚಿಕ್ಕ ಫಿಕ್ಷನ್, ಎರಡನ್ನು ಬಂದ್ ಮಾಡಿ ಮಾಡಿದಂಥ ಒಂದು ಸಿನಿಮಾ. ನಮ್ಮೆಲ್ಲ ಆಶೀರ್ವಾದ ಆಗಿರಲಿ. ಆ್ಯಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಣ್ಣ ಆ್ಯಂಡ್ ಪ್ರಿಯಾಂಕಾ ಈ ಸಿನಿಮಾ ಬರ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನೀವು ತಿಳಿ ಮಾತು ನಾವೇ ಟ್ರೈನಿಂಗ್ ಕೊಟ್ಟು ನಮಗಿಂತ ಇನ್ನೇನು ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು. ಆ್ಯಂಡ್ ಇವತ್ತು ನಾವು ಸಿನಿಮಾ ನಾವು ಕಾಪಿ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಹೇಳ್ತೀನಿ. ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಇದೆ ಅವರಿಗೆ. ಆ್ಯಂಡ್ ರಣ್ಣ ನನ್ನ ಫ್ರೆಂಡ್ಸ್ ಅಲ್ಲ, ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಅದೇನೋ ಹೇಳ್ತಾರಲ್ಲ, ಗೋಡಲ್ಲಿ ಚೆನ್ನಾಗಿದ್ದು ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾನು ಅವ್ರ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತು. ಒಂದು ವರ್ಷ 2 ವರ್ಷ 2 ವರ್ಷ ಲೋಕಲ್ ಏನು ಬ್ರೇನ್ ಮಾಡಿದಾರೆ, ಏನು ಪೇಮೆಂಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆಕ್ಟರ್ ಅಂಡ್ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣ. ಎಲ್ಲಿವರೆಗೂ ರಾಣ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್, ಇದೇ ಡೆಡಿಕೇಶನ್ ಸಿನಿಮಾ ಬರುತ್ತದೋ, ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣ. ಅಷ್ಟು ಪೊಟೆನ್ಷಿಯಲ್ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅ ಪ್ರಾಜೆಕ್ಟ್ ರಾಣ. ಆ್ಯಂಡ್ ಇನ್ನು ಕ್ಯಾಸ್ಟ್ ನನಗೆ ನಾಗಭಾಗ ಸರ್, ಕಿಶೋರ್ ಸರ್, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಎಲ್ಲರೂ ಅಷ್ಟೇ ನಮ್ಮಲ್ಲಿ ಪ್ರೀತಿನ ಖಂಡಿತ, ಬಟ್ ನಾನು ಯಾರು ಸುಮ್ಮನೆ ನನ್ನ ಡಿಗ್ರಿ ಇದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದೆ, ತುಂಬ ಪ್ರೀತಿನ ಪಾತ್ರ ಎತ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗಲ್ಲ, ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜಗೌಡರು ಆ್ಯಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ದ ಫಿಲ್ಮ್, ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಇನ್ ಕ್ವಶನ್ ಆನ್ಸರ್ ಟೈಮ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.